ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್ ಅಂತಕ್ಕಂಥ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ಈ ಒಂದು ಪೋಯಮನ್ನು ಬರೆದಿರ್ತಕ್ಕಂಥವರು ನಮ್ಮ ದೇಶದ ನೊಬೆಲ್ ಪ್ರೈಸನ್ನು ಪಡೆದಿರ್ತಕ್ಕಂತಹ ಸರ್ವಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರು. ಈ ಒಂದು ಪದ್ಯವನ್ನು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕೂ ಮೊದಲೇ ನಮ್ಮ ಪೋಯೆಟ್ ಬರೆದಿದ್ದಾರೆ. ಈ ಒಂದು ಪದ್ಯವನ್ನು ಬರೀಲಿಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ 1947ಕ್ಕೂ ಮೊದಲು ಏನು ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಾ ಇದ್ರು, ಅತ್ಯಂತ ಹೀನವಾಗಿ ನಮ್ಮ ದೇಶದ ಪ್ರಜೆಗಳನ್ನು ಅವರು ಕಾಣ್ತಾ ಇದ್ರು. ನಮ್ಮ ದೇಶದ ಪ್ರಜೆಗಳು ಗುಲಾಮರಂತೆ ಆ ಒಂದು ಬ್ರಿಟಿಷ್ ಆಳ್ವಿಕೆಯಲ್ಲಿ ಜೀವನವನ್ನು ನಡೆಸ್ತಾ ಇದ್ರು. ಹೀಗೆ ಬೇರೆ ದೇಶದಿಂದ ಬಂದಂತಹ ಈ ಒಂದು ಬ್ರಿಟಿಷರು ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂದರೆ ನಾವುಗಳೇ, ಅಂದರೆ ನಾವು ಭಾರತೀಯರೇ ಆಗಿದ್ವಿ. ಯಾಕೆಂದರೆ ನಮ್ಮ ದೇಶದಲ್ಲಿದ್ದಂತಹ ಅನೇಕ ಒಂದು ಡಾಂಬಿಕತೆಗಳನ್ನು, ಅಂಧ ಆಚರಣೆಗಳನ್ನು ಮತ್ತು ನಮ್ಮಲ್ಲಿದ್ದಂತಹ ಕೆಲವೊಂದಿಷ್ಟು ಕೆಟ್ಟ ಆಡಳಿತದಿಂದಾಗಿ ಆ ದೇಶದ ಅಂದರೆ ಬ್ರಿಟಿಷರು ಬಂದು ನಮ್ಮ ದೇಶವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ರು. ಸೊ ಇದರಿಂದ ತುಂಬ ಬೇಸರವಾದಂತಹ ನಮ್ಮ ಕವಿ ಈ ಒಂದು ದುಸ್ಥಿತಿಗೆ ನಮ್ಮ ದೇಶದ ಪ್ರಜೆಗಳು ನಾವೇ ಕಾರಣ, ಇಂತಹ ಒಂದು ದುಸ್ಥಿತಿಯಿಂದ ಆಚೆ ಬರಬೇಕಪ್ಪ ಅಂದರೆ ಮೊದಲು ನಾವೇನಾಗಬೇಕು ಅಂದರೆ ನಮ್ಮಲ್ಲಿರ್ತಕ್ಕಂತಹ ಒಂದು ಕೆಟ್ಟ ಆಚರಣೆಗಳಿರ್ಬೋದು, ನಮ್ಮಲ್ಲಿರ್ತಕ್ಕಂತಹ ಅಂಧಾನುಚರಣೆಗಳಿರ್ಬೋದು ಮತ್ತು ಮೂಢನಂಬಿಕೆ, ಈಗ ಅನೇಕ ಏನು ಕೆಟ್ಟ ಹವ್ಯಾಸಗಳಿದ್ವೋ ಅವೆಲ್ಲವನ್ನು ಬಿಟ್ಟರೆ ಮಾತ್ರ ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಅವರ ಒಂದು ಅಭಿಪ್ರಾಯ ಆಗಿತ್ತು. ಹಾಗಾಗಿನೇ ಈ ಒಂದು ಪದ್ಯದಲ್ಲಿ ನಮ್ಮ ಕವಿ ಏನು ಮಾಡ್ತಾ ಇದ್ದಾರೆ ಅಂದರೆ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಭಾರತದಲ್ಲಿ ವಾಸವಾಗಿರ್ತಕ್ಕಂತಹ ನಾವುಗಳೆಲ್ಲ ಪ್ರಜೆಗಳೆಲ್ಲರೂ ಕೂಡ ಒಂದು ಭಯದಿಂದ ಮುಕ್ತವಾಗಿ ಬ್ರಿಟಿಷರ ಒಂದು ದರ್ಪದ ಆಳ್ವಿಕೆ ಏನಿತ್ತಲ್ವ ಅದರ ಒಂದು ಅಂತ್ಯವಾಗಿ ನಾವೆಲ್ಲರೂ ಕೂಡ ಒಂದು ಗೌರವಯುತವಾಗಿರ್ತಕ್ಕಂಥ ಒಂದು ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿ ಅಂತೇಳಿ ಆ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಒಂದು ಕೊನೆಯ ಆಶಯವು ಕೂಡ ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಸಿಗಲಿ ಅಂತಕ್ಕಂಥದ್ದೇ ಆಗಿದೆ. ಬನ್ನಿ ಹಾಗಾದರೆ ಈ ಒಂದು ಪೋಯಮ್ನಲ್ಲಿ ಏನೆಲ್ಲವನ್ನು ಅವರು ಡಿಸ್ಕಷನ್ ಮಾಡಿದ್ದಾರೆ ಅನ್ನೋದನ್ನು ನಾವು ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ಒಂದು ಸಾರಿ ನಾನು ಈ ಒಂದು ಪೋಯಮನ್ನು ರಿಸೈಟ್ ಮಾಡ್ತಾ ಇದ್ದೇನೆ. Where the mind is without fear and the head is held high, where knowledge is free, where the world has not been broken up into fragments by narrow domestic holes, where words come out from the depth of truth, where tireless striving stretches its arms towards perfection, where the clear stream of reason has not lost its way into the dreary desert sand of dead habit, where the mind is led forward by thee into your widening thought and action, into that heaven of freedom, my Father, let my country awake. ಬನ್ನಿ ಈಗ ಈ ಒಂದು ಪೋಯಮನ್ನು ನಾವು ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಈ ಒಂದು ಪೋಯಮನ್ನು ನಮ್ಮ ಪೋಯೆಟ್ ಯಾವುದೇ ಒಂದು ಸ್ಟಾಂಜ ವೈಸ್ ಬರೆದಿಲ್ಲ. ಇಡೀ ಒಂದು 11 ಲೈನ್ಸ್ ಏನಿದ್ದಾವೆ ಇವೆಲ್ಲವನ್ನು ಒಟ್ಟಾಗಿ ಒಂದೇ ಸ್ಟಾಂಜದಲ್ಲಿ ನಾವು ನೋಡ್ಬೋದಾಗಿದೆ. ಬಟ್ ನಾನು ಇಲ್ಲಿ ಸ್ಟಡಿ ಪರ್ಪಸ್ ಈ ಒಂದು ಪೋಯಮನ್ನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದೇನೆ. ಫಸ್ಟ್ 4 ಲೈನ್ಸ್, ನೆಕ್ಸ್ಟ್ 4 ಲೈನ್ಸ್ ಮತ್ತು ಕೊನೆಯ 3 ಸಾಲುಗಳು ಅಂತೇಳಿ. ಫಸ್ಟ್ ಲೈನ್ ನೋಡಿ, ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್ ಆ್ಯಂಡ್ ದ ಹೆಡ್ ಈಸ್ ಹೆಲ್ಡ್ ಹೈ. ಎಸ್, ಇಲ್ಲಿ ನೋಡಿ, ವೇರ್ ಅಂದರೆ ನಮ್ಮ ಭಾರತ ದೇಶ ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು. ಈ ಒಂದು ಪೋಯಮಲ್ಲಿ ಅನೇಕ ಸಾರಿ ಈ ಒಂದು ವೇರ್ ಅಂತಕ್ಕಂಥ ಒಂದು ವರ್ಡ್ ಬರ್ತಾ ಇದೆ. ಸೊ ಎಲ್ಲೆಲ್ಲಿ ವೇರ್ ಅಂತ ಬಂದಿದ್ದೇನೋ ಅಲ್ಲೆಲ್ಲ ನಮ್ಮ ದೇಶ ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಲೈನ್ ನೋಡಿ, ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್ ಆ್ಯಂಡ್ ದ ಹೆಡ್ ಈಸ್ ಹೆಲ್ಡ್ ಹೈ. ಎಸ್, ಇಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ವಾಸವಾಗಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಭಯದಿಂದ ಮುಕ್ತವಾಗಿರಬೇಕು. ಫಿಯರ್ ಅಂದರೆ ಭಯ, ವಿತೌಟ್ ಫಿಯರ್ ಅಂದರೆ ಯಾವುದೇ ಭಯ ಇಲ್ಲದೆ ಇರತಕ್ಕಂಥದ್ದು. ಸೊ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಕೂಡ ಭಯದಿಂದ ಆಚೆ ಬರಬೇಕು, ಅವರೆಲ್ಲರಲ್ಲೂ ಕೂಡ ಧೈರ್ಯ ಅಂತಕ್ಕಂಥದ್ದು ಬರಬೇಕು ಅಂತೇಳಿ ಪೋಯೆಟ್ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ದ ಹೆಡ್ ಈಸ್ ಹೆಲ್ಡ್ ಹೈ. ಎಸ್, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ, ನಾಗರಿಕನು ಕೂಡ ಒಂದು ಗೌರವದಿಂದ ಇಲ್ಲಿ ಜೀವನವನ್ನು ಮಾಡ್ತಾ ಇರಬೇಕು. ಅವರು ಧೈರ್ಯದಿಂದನೇ ತಲೆ ಎತ್ತಿ ನಿಲ್ಲುವಂತಾಗಬೇಕು ಅಂತೇಳಿ ಕವಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೆಕೆಂಡ್ ಲೈನ್ ನೋಡಿ, ವೇರ್ ನಾಲೆಡ್ಜ್ ಈಸ್ ಫ್ರೀ. ಎಸ್, ಇಲ್ಲಿ ವಾಸವಾಗಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಉಚಿತವಾದಂತಹ ಒಂದು ಶಿಕ್ಷಣ ದೊರಕಬೇಕು ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಅಂದರೆ ಯಾವುದೇ ಒಂದು ಜಾತಿ ಇರ್ಬೋದು, ಮತ ಇರ್ಬೋದು, ಪಂಥ ಇರ್ಬೋದು, ಹಾಗೂ ಲಿಂಗಗಳಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಭೇದ ಇಲ್ಲದೇನೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಇಲ್ಲಿ ಒಂದು ಜ್ಞಾನವನ್ನು
ಪಡೆದುಕೊಳ್ಳಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಜ್ಞಾನವನ್ನು ಪಡೆದುಕೊಂಡಿದ್ದ ಆದರೆ ಆ ವ್ಯಕ್ತಿ ಈ ಒಂದು ದೇಶಕ್ಕೆ ಅಂದರೆ ನಮ್ಮ ಭಾರತ ದೇಶಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಮೊದಲಿಗೆ ಒಂದು ಶಿಕ್ಷಣವನ್ನು ಪಡಿಬೇಕು ಮತ್ತು ಆ ಶಿಕ್ಷಣ ಉಚಿತವಾದಂಥದ್ದಾಗಿರಬೇಕು ಅಂತೇಳಿ ಪೋಯೆಟ್ ತಮ್ಮ ಒಂದು ಆಶಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಥರ್ಡ್ ಲೈನ್ ನೋಡಿ, ವೇರ್ ದ ವರ್ಲ್ಡ್ ಹ್ಯಾಸ್ ನಾಟ್ ಬೀನ್ ಬ್ರೋಕನ್ ಅಪ್ ಇಂಟು ಫ್ರಾಗ್ಮೆಂಟ್ಸ್. ಎಸ್ ನೋಡಿ, ನಮ್ಮ ದೇಶದ ಒಂದು ಐಕ್ಯತೆಯ ಮಹತ್ವವನ್ನು ಈ ಒಂದು ಥರ್ಡ್ ಲೈನಲ್ಲಿ ನಮ್ಮ ಪೋಯೆಟ್ ಹೇಳ್ತಾ ಇದ್ದಾರೆ. ಇಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಜಾತಿಗಳಿವೆ, ಮತಗಳಿವೆ, ಪಂಥಗಳಿವೆ, ಧರ್ಮ ಇದೆ, ಪಂಗಡಗಳಿವೆ, ಅದರ ಜೊತೆಗೆ ಲಿಂಗ, ಭಾಷೆ, ಹೀಗೆ ನಾನಾ ಒಂದು ಕಾರಣಗಳಿಂದಾಗಿ ನಮ್ಮ ದೇಶವನ್ನು ವಿಭಜನೆಯನ್ನು ನಾವೇ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಸೊ ಈ ರೀತಿ ಒಂದು ಫ್ರಾಗ್ಮೆಂಟ್ಸ್ ಅಂದರೆ ಸಣ್ಣ ಸಣ್ಣ ತುಣುಕುಗಳಾಗಿ ಈ ಒಂದು ದೇಶವನ್ನು ಒಡಿತಕ್ಕಂಥದ್ದು ಬೇಡ, ಇದು ಒಗ್ಗಟ್ಟಾಗಿ ಇರಲಿ ಅಂತೇಳಿ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಬೈ ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್ ಅಂದರೆ ಈ ಒಂದು ಜಾತಿ, ಮತ, ಪಂಥ ಅಂತ ಏನು ಹೇಳಿದ್ವಲ್ವ, ಇವುಗಳನ್ನು ತುಂಬ ಸಂಕುಚಿತ ಭಾವನೆಗಳು, ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್ ಅಂದರೆ ಇಲ್ಲಿ ಸಂಕುಚಿತವಾದಂತಹ ಒಂದು ಭಾವನೆಗಳು ಅಂತೇಳಿ ನೀವು ಅರ್ಥ ಮಾಡ್ಕೋಬಹುದು. ಸೊ ಇಂತಹ ಒಂದು ಸಂಕುಚಿತ ಭಾವನೆಗಳಿಂದ ನಾವು ಆಚೆ ಬಂದರೆ ಮಾತ್ರ ಈ ಒಂದು ದೇಶದಲ್ಲಿ ಐಕ್ಯತೆಯನ್ನು ತರಲಿಕ್ಕೆ ಸಾಧ್ಯ ಅಂತೇಳಿ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೈನ್ ನೋಡಿ, ವೇರ್ ವರ್ಡ್ಸ್ ಕಮ್ ಔಟ್ ಫ್ರಮ್ ದ ಡೆಪ್ತ್ ಆಫ್ ಟ್ರುತ್. ಅಂದರೆ ಇಲ್ಲಿ ವಾಸವಾಗಿರ್ತಕ್ಕಂತಹ ನಾವು ನಾಗರಿಕರು ಅಥವಾ ಪ್ರಜೆಗಳು ಅಂತ ಏನು ಕರಿತೀವೋ ನಾವೆಲ್ಲರೂ ಕೂಡ ಸತ್ಯವಂತರು ಮತ್ತು ಪ್ರಾಮಾಣಿಕರು ಆಗಿರಬೇಕು ಅಂತೇಳಿ ಒಂದು ಪೋಯೆಟ್ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಮಾತನಾಡ್ತಕ್ಕಂತಹ ಪ್ರತಿ ಮಾತು ಕೂಡ ನೈಜತೆಯಿಂದ ಕೂಡಿರಬೇಕು. ನಮ್ಮ ಮಾತುಗಳಲ್ಲಿ ಸುಳ್ಳು ಅಥವಾ ಕಪಟ ಅಥವಾ ವಂಚನೆಗಳು ಅಂತಕ್ಕಂಥದ್ದು ಕಾಣಬಾರ್ದು ಅಂತಕ್ಕಂಥದ್ದು ಒಂದು ಕವಿಯ ಹಾರೈಕೆ ಆಗಿದೆ. ಅಂದರೆ ನಾವು ಅಂದರೆ ಭಾರತೀಯರೆಲ್ಲರೂ ಕೂಡ ಒಂದು ಒಳ್ಳೆಯ ಗುಣಗಳನ್ನು, ಟ್ರೂತ್ಫುಲ್ನೆಸ್ಸನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೈನ್, ವೇರ್ ಟೈರ್ಲೆಸ್ ಸ್ಟ್ರೈವಿಂಗ್ ಸ್ಟ್ರೆಚಸ್ ಇಟ್ಸ್ ಆರ್ಮ್ಸ್ ಟುವರ್ಡ್ಸ್ ಪರ್ಫೆಕ್ಷನ್. ಎಸ್, ಇಲ್ಲಿ ಒಂದು ಶ್ರಮದ ಮಹತ್ವವನ್ನು ಪೋಯೆಟ್ ಹೇಳ್ತಾ ಇದ್ದಾರೆ. ಅಂದರೆ ನಾವು ಭಾರತೀಯರು ಬಹಳಷ್ಟು ಕಷ್ಟವನ್ನು ಪಡಬೇಕು, ಶ್ರಮದಿಂದ ಈ ಒಂದು ದೇಶವನ್ನು ಪರಿಪೂರ್ಣತೆಯೆಡೆಗೆ, ಪರ್ಫೆಕ್ಟ್ನೆಸ್ ಅಂದರೆ ಪರಿಪೂರ್ಣತೆಯೆಡೆಗೆ ನಾವು ದೇಶವನ್ನು ತೆಗೆದುಕೊಂಡು ಹೋಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನಾವೆಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ನಮಗೆ ದಣಿವು ಅಥವಾ ಸುಸ್ತು ಅಂತಕ್ಕಂಥದ್ದು ಆಗದೇ ಇರಲಿ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ನೋಡಿ, ಟೈರ್ಲೆಸ್ ಡ್ರೈವಿಂಗ್ ಅಂದರೆ ನಾವು ಎಷ್ಟು ಶ್ರಮ ಪಟ್ಟರೂ ಕೂಡ ನಮಗೆ ಟೈರ್ ಅಂತಕ್ಕಂಥದ್ದು ಅಥವಾ ದಣಿವು ಅಂತಕ್ಕಂಥದ್ದು ಆಗಬಾರ್ದು. ಅದ್ರ ಜೊತೆಗೆ ಟುವರ್ಡ್ಸ್ ಪರ್ಫೆಕ್ಷನ್ ಅಂದರೆ ನಮ್ಮ ದೇಶವನ್ನು ಪರಿಪೂರ್ಣತೆಯೆಡೆಗೆ ನಾವು ಕರೆದುಕೊಂಡು ಹೋಗಬೇಕಾಗಿದೆ. ಪರಿಪೂರ್ಣತೆಯೆಡೆಗೆ ನಮ್ಮ ದೇಶ ಹೋಗಬೇಕಪ್ಪ ಅಂದರೆ ನಾವೆಲ್ಲರೂ ಕೂಡ ತುಂಬ ಶ್ರಮವನ್ನು ಪಡಬೇಕು, ನಿರಂತರವಾಗಿ ಕೆಲಸವನ್ನು ಮಾಡ್ತಾನೇ ಇರಬೇಕು ಅಂತೇಳಿ ಪೋಯೆಟ್ ಇಲ್ಲಿ ಒಂದು ಹಾರ್ಡ್ ವರ್ಕ್ನ ಮಹತ್ವವನ್ನು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೈನ್ ನೋಡಿ, ವೇರ್ ದ ಕ್ಲಿಯರ್ ಸ್ಟ್ರೀಮ್ ಆಫ್ ರೀಸನ್ ಹ್ಯಾಸ್ ನಾಟ್ ಲಾಸ್ಟ್ ಇಟ್ಸ್ ವೇ ಇನ್ ಟು ದ ಡ್ರಿಯರಿ ಡೆಸರ್ಟ್ ಸ್ಯಾಂಡ್ ಆಫ್ ಡೆಡ್ ಹ್ಯಾಬಿಟ್. ಈ ಎರಡು ಸಾಲುಗಳಲ್ಲಿ ನಮ್ಮ ಪೋಯೆಟ್ ಏನು ಹೇಳ್ತಿದ್ದಾರಪ್ಪ ಅಂದರೆ ಈ ಒಂದು ದೇಶದಲ್ಲಿರ್ತಕ್ಕಂತಹ ಅಂದರೆ ನಮ್ಮ ದೇಶದಲ್ಲಿ ಹಿಂದಿನ ಕಾಲದಲ್ಲಿ ಕೆಲವೊಂದಿಷ್ಟು ಅಂಧ ಆಚರಣೆಗಳಿದ್ವು, ಅವುಗಳನ್ನೇ ಪೋಯೆಟ್ ಇಲ್ಲಿ ಡೆಡ್ ಹ್ಯಾಬಿಟ್ ಅಂತೇಳಿ ಕರಿತಾ ಇದ್ದಾರೆ. ಅವು ಯಾವ್ಯಾವಪ್ಪ ಅಂದರೆ ಬಾಲ್ಯ ವಿವಾಹ ಇರ್ಬೋದು, ಬಹುಪತ್ನಿತ್ವ ಇರ್ಬೋದು, ಅಥವಾ ಹೆಣ್ಣು ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡದೇ ಇರತಕ್ಕಂಥದ್ದು ಇರ್ಬೋದು. ಈ ರೀತಿ ಅನೇಕ ಒಂದು ಆಚರಣೆಗಳು ಇದ್ವು. ಇಂತಹ ಆಚರಣೆಗಳಿಂದ ನಮ್ಮ ದೇಶಕ್ಕೆ ತೊಂದರೆಯೇ ಹೊರತು ಅದರಿಂದ ಯಾವುದೇ ಲಾಭ ಇಲ್ಲ. ಸೊ ಈ ರೀತಿಯ ಒಂದು ಮೌಢ್ಯಗಳನ್ನು ಬಿಟ್ಟು ನಾವು ಆಚೆ ಬಂದಿದ್ದೇ ಆದರೆ ಆಗ ನಮ್ಮ ದೇಶವನ್ನು ನಾವು ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂತಹ ಅಂಧ ಆಚರಣೆಗಳ ಬದಲಾಗಿ ನಮ್ಮೆಲ್ಲರಲ್ಲೂ ಕೂಡ ಒಂದು ಲಾಜಿಕಲ್ ಥಿಂಕಿಂಗ್ ಅಂತಕ್ಕಂಥದ್ದು ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದನ್ನು ವಿಚಾರ ಮಾಡ್ತಕ್ಕಂತಹ ಒಂದು ಶಕ್ತಿ ನಮ್ಮೆಲ್ಲರಲ್ಲೂ ಕೂಡ ಬರಲಿ ಅಂತೇಳಿ ಪೋಯೆಟ್ ಒಂದು ಹಾರೈಕೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕೊನೆಯ ಲೈನ್ಸ್ಗಳನ್ನು ನೋಡಿ, ವೇ ದ ಮೈಂಡ್ ಈಸ್ ಲೆಡ್ ಫಾರ್ವರ್ಡ್ ಬೈ ದಿ ಇಂಟು ಎವರ್ ವೈಡನಿಂಗ್ ಥಾಟ್ ಆ್ಯಂಡ್ ಆ್ಯಕ್ಷನ್. ಎಸ್ ನೋಡಿ, ನಮ್ಮ ಪೋಯೆಟ್ ಇಲ್ಲಿ ದೇವರ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಬೈ ದಿ ಅಂತ ಇದೆ, ದಿ ಅಂದರೆ ಯು ಅಂಥೇಳಿ ಪೋಯೆಟ್ ಯಾರನ್ನ ಕರಿತಾ ಇದ್ದಾರಪ್ಪ ಅಂದರೆ ದೇವರಿಗೆ ಹೇಳ್ತಾ ಇದ್ದಾರೆ. ಸೊ ಆ ಒಂದು ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಅವರು ಇಲ್ಲಿ ಮಾಡ್ಕೊಳ್ಳೋದನ್ನು ನಾವು ನೋಡ್ಬೋದು. ಸೊ ಏನನ್ನ ಅವರು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ನೋಡಿ, ವೇರ್ ದ ಮೈಂಡ್ ಈಸ್, ಮೈಂಡ್ ಅಂದರೆ ನಮ್ಮ ಒಂದು ಮನಸ್ಸು, ನಮ್ಮ ಮನಸ್ಸನ್ನು ನೀನು ಯಾವ ಕಡೆ ಮುನ್ನಡೆಸು, ಲೆಡ್ ಫಾರ್ವರ್ಡ್ ಅಂದರೆ ನಮ್ಮ ಮನಸ್ಸನ್ನು ನೀನು ಯಾವ ಕಡೆ ಕರ್ಕೊಂಡು ಹೋಗಬೇಕು ಅಂತೇಳಿ ದೇವರಿಗೆ ಹೇಳ್ತಾ ಇದ್ದಾರೆ. ಯಾವ ಕಡೆ ಕರ್ಕೊಂಡು ಹೋಗಬೇಕು ಹಾಗಾದರೆ ಇಂಟು ಎವರ್ ವೈಡನಿಂಗ್ ಥಾಟ್ ಆ್ಯಂಡ್ ಆ್ಯಕ್ಷನ್. ಎಸ್, ಎವರ್ ವೈಡನಿಂಗ್ ಅಂದರೆ ನಮ್ಮಲ್ಲಿ ತುಂಬ ವಿಶಾಲವಾಗಿರ್ತಕ್ಕಂಥ ಒಂದು ವಿಚಾರಗಳು ಬರಲಿ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಸಂಕುಚಿತ ಭಾವನೆಗಳು ಅಥವಾ ಸಂಕುಚಿತ ವಿಚಾರಗಳು ದೂರ ಆಗಬೇಕು ಮತ್ತು ಸರ್ವಶ್ರೇಷ್ಠವಾದದ್ದನ್ನು ಅಥವಾ ಅತ್ಯುತ್ತಮವಾದದ್ದನ್ನೇ ನಾವು ಮಾಡಬೇಕು. ನಮ್ಮಿಂದ ಅತ್ಯಂತ ಉತ್ತಮವಾದಂಥ ಒಂದು ಸಾಧನೆ ಮೂಡಿ ಬರಲಿ, ಆ ಕಡೆ ನಮ್ಮ ಮನಸ್ಸನ್ನು ನೀನು ತೆಗೆದುಕೊಂಡು ಹೋಗು ಅಂತೇಳಿ ದೇವರ ಹತ್ರ ನಮ್ಮ ಒಂದು ಪೋಯೆಟ್ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಲಾಸ್ಟ್ ಲೈನ್ ನೋಡಿ, ಇನ್ ಟು ದಟ್ ಹೆವನ್ ಆಫ್ ಫ್ರೀಡಮ್ ಮೈ ಫಾದರ್ ಲೆಟ್ ಮೈ ಕಂಟ್ರಿ ಅವೇಕ್.
ಎಸ್ ನೋಡಿ, ಇಲ್ಲಿ ದೇವರನ್ನು ನಮ್ಮ ಕವಿ ಏನಂತ ಕರಿತಾ ಇದ್ದಾರೆ, ಮೈ ಫಾದರ್ ಅಂತೇಳಿ ಕರೀತಾ ಇದ್ದಾರೆ. ಆ ಮೂಲಕ ಏನು ಕೇಳ್ಕೊಳ್ತಾ ಇದ್ದಾರೆ ಅಂದರೆ, ನಮ್ಮ ದೇಶವನ್ನು ನೀನು ಒಂದು ದಾಸ್ಯದಿಂದ, ಯಾರ ದಾಸ್ಯದಿಂದ ಅಂದರೆ ಒಂದು ಬ್ರಿಟಿಷರ ಒಂದು ದಾಸ್ಯದಲ್ಲಿದ್ದರಲ್ವ ನಮ್ಮ ಭಾರತೀಯರು 1947ಕ್ಕೂ ಮೊದಲು. ಸೊ ಆ ಒಂದು ದಾಸ್ಯತನದಿಂದ ಈ ಒಂದು ದೇಶವನ್ನು ಮುಕ್ತಗೊಳಿಸು, ನಮ್ಮೆಲ್ಲರನ್ನು ಕೂಡ ನೀನು ಸ್ವಾತಂತ್ರ್ಯದ ಒಂದು ಸ್ವರ್ಗದ ಕಡೆಗೆ, ನೋಡಿ ಇಲ್ಲಿ ಹೆವನ್ ಆಫ್ ಫ್ರೀಡಮ್ ಅಂತೇಳಿ ಆ ಒಂದು ಸ್ವರ್ಗವನ್ನು ಅಂದರೆ ಸ್ವಾತಂತ್ರ್ಯವನ್ನು ಸ್ವರ್ಗಕ್ಕೆ ಹೋಲಿಸ್ತಾ ಇದ್ದಾರೆ ನಮ್ಮ ಒಂದು ಪೋಯಿಟ್. ಸೊ ಆ ಒಂದು ಸ್ವಾತಂತ್ರ್ಯವನ್ನು ನಮಗೆಲ್ಲರಿಗೂ ಕೂಡ ಸಿಗೋ ಹಾಗೆ ಮಾಡು, ನನ್ನ ದೇಶವನ್ನು ಸ್ವಾತಂತ್ರ್ಯದ ಕಡೆ ಕರೆದುಕೊಂಡು ಹೋಗು ಅಂತೇಳಿ ದೇವರಲ್ಲಿ ನಮ್ಮ ಪೋಯಿಟ್ ಪ್ರಾರ್ಥಿಸ್ತಾ ಇದ್ದಾರೆ. ನೋಡಿ, ಈ ಮೂಲಕವಾಗಿ ನಮ್ಮ ಒಂದು ಪೋಯೆಟ್ ಏನಿದ್ದಾರೆ, ಈ ಒಂದು ಇಡೀ ಪೋಯಮಲ್ಲಿನೇ ಆ ದೇವರ ಹತ್ರ ಒಂದು ಸ್ವಾತಂತ್ರ್ಯಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೇವಲ ಇಲ್ಲಿ ಸ್ವಾತಂತ್ರ್ಯ ಅಂದರೆ ಕೇವಲ ಬ್ರಿಟಿಷರಿಂದ ಮಾತ್ರ ಅವರು ಮುಕ್ತಿಯನ್ನು ಬಯಸ್ತಾ ಇಲ್ಲ, ಅದರ ಜೊತೆಗೆ ನಮ್ಮ ದೇಶದಲ್ಲಿದ್ದಂತಹ ಅನೇಕ ಒಂದು ಅಂಧ ಆಚರಣೆಗಳಿರ್ಬೋದು, ಮೂಢನಂಬಿಕೆಗಳಿರ್ಬೋದು, ಅಥವಾ ಸೋಮಾರಿತನ ಇರ್ಬೋದು, ಹೀಗೆ ಇವೆಲ್ಲವುಗಳಿಂದಲೂ ಕೂಡ ಅವರು ಮುಕ್ತಿಯನ್ನು ಬಯಸ್ತಾ ಇದ್ದಾರೆ. ಮತ್ತು ಈ ಒಂದು ಭಾರತ ದೇಶದಲ್ಲಿ ವಾಸವಾಗ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸತ್ಯವಂತನಾಗಿರಬೇಕು, ಅದರ ಜೊತೆಗೆ ಶ್ರಮಪಟ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡಿ ಈ ಒಂದು ದೇಶವನ್ನು ಕಟ್ಟಬೇಕು. ಈ ಮೂಲಕ ನಾವೆಲ್ಲರೂ ಕೂಡ ಒಂದು ಹೆವನ್ ಆಫ್ ಫ್ರೀಡಮನ್ನು ಪಡಿಬೇಕು ಅಂತಕ್ಕಂಥದ್ದನ್ನು ನಮ್ಮ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪೋಯಮ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದರ ಜೊತೆಗೆ ಹೆಚ್ಚಿನ ಒಂದು ಲೆಸನ್ಸ್ಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.